ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ. ಪೊಲೀಸರ ಬಳಿ ಇರುವ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನಿದೆ? ಡಿಲೀಟ್ ಮಾಡಿದ್ದ ಸಿಸಿಟಿವಿ ದೃಶ್ಯಾವಳಿ ರಿಟ್ರೀವ್. ನಟ ಯಶಸ್ ಸೂರ್ಯನನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಿದ ಪೊಲೀಸರು. ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ದಾಖಲು. ಮುರಿದ ಟಿವಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಸರಿ ಮಾಡೋಕೆ ಇನ್ನೆಷ್ಟು ದಿನ ಬೇಕು? ಬನ್ನಿ ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಕೊಲೆ ಆರೋಪಿಗಳ ವಿರುದ್ಧದ ಎಲ್ಲ ಎಫ್ಎಸ್ಎಲ್ ರಿಪೋರ್ಟ್ಗಳನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಎಲ್ಲಾ ರಿಪೋರ್ಟ್ಗಳನ್ನ ಅನಾಲಿಸಿಸ್ ಮಾಡಲಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ಹತ್ಯೆ ಮಾಡಿದ ಬಳಿಕ ರೇಣುಕಾಸ್ವಾಮಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದಿದೆ. ಇದರ ವರದಿ ಪೊಲೀಸರ ಕೈ ಸೇರಿದೆ. ರೇಣುಕಾಸ್ವಾಮಿ ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ. ತಲೆಗೆ ಗಂಭೀರ ಗಾಯ, ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ, ಸ್ಪೈನಲ್ ಕಾರ್ಡ್ ಮುರಿತ, ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ, ಮೊಣಕಾಲ್ ಮುರಿತ, ಬಲಗಣ್ಣಿನ ಮೇಲೆ ತೀವ್ರವಾದ ಪೆಟ್ಟು ಬಿದ್ದು ಸಂಜೆ 6ರಿಂದ 6:30 ವೇಳೆಗೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಇರುವುದು ಎಫ್ಎಸ್ಎಲ್ ವರದಿಯಲ್ಲಿ ಪತ್ತೆಯಾಗಿದೆ. ದರ್ಶನರ ಆರ್ಆರ್ ನಗರದ ಐಡಿಯಲ್ ಹೌಸ್ನಲ್ಲಿ ವಶಕ್ಕೆ ಪಡೆದ ಕಪ್ಪು ಬಣ್ಣದ ಟಿ ಶರ್ಟ್, ನೀಲಿ ಕಲರ್ ಜೀನ್ಸ್ ಪ್ಯಾಂಟ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಲುಮಿನಾಲ್ ಟೆಸ್ಟ್ ಮೂಲಕ ಪತ್ತೆ ಹಚ್ಚಲಾಗಿದೆ. ದರ್ಶನ್ ಮನೆಯಲ್ಲಿ ಇದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ರಿಪೀಸ್ ಪಡ್ಡಿ, ದೊಣ್ಣೆಗಳ ಮೇಲೆ ಕೂಡ ರೇಣುಕಾಸ್ವಾಮಿ ರಕ್ತ ಪತ್ತೆಯಾಗಿದೆ. ಡಿಎನ್ಎ ಪರೀಕ್ಷೆಯ ಮೂಲಕ ರೇಣುಕಾಸ್ವಾಮಿ ರಕ್ತದ ಕಲೆ ಇರುವುದನ್ನು ಪತ್ತೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕೀಚಕತನ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ತಪ್ಪಿಸಿಕೊಳ್ಳೋಕೆ ಮಾಡಿದ ಎಲ್ಲ ಐಡಿಯಾಗಳು ಫೇಲ್ ಆಗಿವೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಸಿಕ್ಕಿ ಬೀಳಬಾರದು ಅಂತ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡಿದ್ರು. ಆದರೆ ಎಫ್ಎಸ್ಎಲ್ ತಂಡ ಈಗ ಡಿವಿಆರ್ ರಿಟ್ರೀವ್ ಮಾಡಿದೆ. ಸಿಸಿಟಿವಿಯಲ್ಲಿ ಆರೋಪಿಗಳ ಚಲನವಲನದ ದೃಶ್ಯಾವಳಿಗಳು ಸರಿಯಾಗಿವೆ. ಕೊಲೆಯಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಆರೋಪಿಗಳ ಮೀಟಿಂಗ್ ಮಾಡಿದ್ದಾರೆ. ಪೊಲೀಸರ ಭಯದಿಂದ ನಟ ದರ್ಶನ್ ಟೆಕ್ನಿಷಿಯನ್ ಅನ್ನ ಕರೆಸಿ ಸಿಸಿಟಿವಿ ವಿಡಿಯೋ ಡಿಲೀಟ್ ಮಾಡಿಸಿದ್ರು. ಆದರೆ ಎಲ್ಲಾ ಸಿಸಿಟಿವಿಯ ಡಿವಿಆರ್ಗಳನ್ನ ಎಫ್ಎಸ್ಎಲ್ ತಂಡ ರಿಟ್ರೀವ್ ಮಾಡಿದ್ದು ಆರೋಪಿಗಳ ಕೃತ್ಯ ಬಯಲಾಗಿದೆ. ಶೆಡ್ ಮತ್ತು ಶವ ಸಾಗಿಸೋ ದೃಶ್ಯಗಳು ಕೂಡ ರಿಟ್ರೀವ್ ಆಗಿದೆ. ಶೆಡ್ಗೆ ಬರ್ತಾ ಇದ್ದ ವಾಹನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. 11 ವಾಹನಗಳ ದೃಶ್ಯಾವಳಿ ಮ್ಯಾಚಿಂಗ್ ಮಾಡಲಾಗಿದೆ. ದರ್ಶನ್ ಜೀಪ್, ಸ್ಕಾರ್ಪಿಯೋ, ಇಟಿಯೋಸ್, ರೇಣುಕಾಸ್ವಾಮಿ ಕರೆತಂದ ಇಟಿಯೋಸ್ ಕೂಡ ಮ್ಯಾಚ್ ಮಾಡಲಾಗಿದೆ. ಪ್ರಕರಣದಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಈ 3 ಕೂಡ ದರ್ಶನ್ ಗ್ಯಾಂಗ್ಗೆ ಕಂಟಕ ಆಗಲಿದ್ದಾರೆ. ಈ 3 ಐ ವಿಟ್ನೆಸ್ಗಳು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ದಿನೇ ದಿನೇ ಸಂಕಷ್ಟ ಹೆಚ್ಚಾಗ್ತಿದೆ. ಕೊಲೆ ಪ್ರಕರಣ ಸಂಬಂಧ ನಟ ಚಿಕ್ಕಣ್ಣ ಬಳಿಕ ಪೊಲೀಸರು ನಟ ಯಶಸ್ ಸೂರ್ಯನನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಿ ವಿಚಾರಣೆ ನಡೆಸಿದ್ದಾರೆ. ಬಳಿಕ ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ದಿನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಯಶಸ್ ಸೂರ್ಯ, ದರ್ಶನ್, ಪ್ರದೋಷ್, ವಿನಯ್, ಚಿಕ್ಕಣ್ಣ ಸೇರಿದಂತೆ ಹಲವರು ಪಾರ್ಟಿ ಮಾಡಿದ್ರು. ಪಾರ್ಟಿಯಲ್ಲಿ ಅಂದು ಯಶಸ್ ಸೂರ್ಯ ಭಾಗಿಯಾಗಿದ್ದ ಹಿನ್ನೆಲೆ ಯಶಸ್ಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ರು. ಇಂದು ವಿಚಾರಣೆಗೆ ಯಶಸ್ ಸೂರ್ಯ ಹಾಜರಾಗಿದ್ದು ಪೊಲೀಸರು ಕೆಲ ಪ್ರಶ್ನೆಗಳನ್ನ ಕೇಳಿದ ಬಳಿಕ ಜಡ್ಜ್ ಮುಂದೆ 164 ಹೇಳಿಕೆ ದಾಖಲಿಸಿದ್ದಾರೆ. ಇನ್ನು ಪ್ರಕರಣದಲ್ಲಿ ಯಶಸ್ ಸೂರ್ಯನನ್ನ ಪೊಲೀಸರು ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದು ನಟ ದರ್ಶನ್ ವಿರುದ್ಧ ಮತ್ತೊಬ್ಬ ನಟನನ್ನ ಸಾಕ್ಷಿಯನ್ನಾಗಿಸಿದ್ದಾರೆ. ಹೊಸಪೇಟೆಯ ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ ಮಳೆಗಾಲ ಮುಗಿಯುವ ಮುನ್ನವೇ ಕಲ್ಯಾಣ ಭಾಗದ ಅನ್ನದಾತರಿಗೆ ಶಾಕ್ ಎದುರಾಗಿದೆ. 2 ಬೆಳೆಗಳಿಗೆ ನೀರು ಸಿಗುವುದೇ ಕಷ್ಟಕರವಾಗಿದೆ. 1.20 ಲಕ್ಷ ಹೆಕ್ಟೇರ್ ಪ್ರದೇಶದ ಬೆಳೆಗೆ ತುಂಗಭದ್ರಾ ಜಲಾಶಯ ನೀರು ಒದಗಿಸ್ತಾ ಇದೆ. ಆದ್ರೀಗ ಡ್ಯಾಮ್ ಗೇಟ್ ಮುರಿದಿರೋದ್ರಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಗೇಟ್ ರಿಪೇರಿ ಮಾಡೋದಕ್ಕೆ ಜಲಾಶಯದಿಂದ 60 ಟಿಎಂಸಿ ನೀರು ಖಾಲಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಅನ್ನದಾತರ ಬೆಳೆಗೆ ನೀರಿನ ಕೊರತೆ ಎದುರಾಗಲಿದೆ. 3 ರಾಜ್ಯದ 8 ಜಿಲ್ಲೆಗಳಿಗೆ ತುಂಗಭದ್ರಾ ಜಲಾಶಯ ಆಸರೆಯಾಗಿದ್ದು ಕಲ್ಯಾಣ ಕರ್ನಾಟಕದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಆಂಧ್ರದ ಕರ್ನೂಲ್, ಅನಂತಪುರ, ಕಡಪ ಹಾಗೂ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಗಳ ರೈತರು ಚಿಂತೆಯಲ್ಲಿ ಮುಳುಗಿದ್ದಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಅಷ್ಟಾಗಿ ಆಗಿಲ್ಲ. ಹೀಗಾಗಿ ಕಾಲುವೆ ನೀರು ನಂಬಿಕೊಂಡು ಅನ್ನದಾತರು ಬಿತ್ತನೆ ಮಾಡಿದ್ದಾರೆ. ಹೀಗಿರುವಾಗ ಟಿಬಿ ಡ್ಯಾಂನ 60 ಟಿಎಂಸಿ ನೀರು ಖಾಲಿಯಾದರೆ ಏನಪ್ಪಾ ಮಾಡೋದು ಅಂತ ಅನ್ನದಾತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬಳ್ಳಾರಿಯಲ್ಲಿ 60,000ಕ್ಕೂ ಅಧಿಕ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆ ಬಿತ್ತನೆ ಮಾಡಲಾಗಿದೆ. 80,000ಕ್ಕೂ ಹೆಕ್ಟೇರ್ ಅಧಿಕ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಮಾಡಲಾಗಿದ್ದು ರೈತರು ಆತಂಕದಲ್ಲಿದ್ದಾರೆ. ಇನ್ನು 2022ರಲ್ಲೂ 19ನೇ ಗೇಟ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು. ಕಳೆದ ವರ್ಷ ಬರಗಾಲದಿಂದ ತುಂಗಭದ್ರಾ ಜಲಾಶಯ ತುಂಬಲೇ ಇಲ್ಲ. ಆಗಲಾದರೂ ಅಧಿಕಾರಿಗಳು ದುರಸ್ತಿ ಮಾಡಿಸಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ. ಅತ್ಯಂತ ಅಧಿಕವಾಗಿ ಇದೇ ವರ್ಷ ಜಾಸ್ತಿ ಸ್ಟೋರೇಜ್ ಆದದ್ದು. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಗಳು ಕೂಡ ಆ ಜಾಗಕ್ಕೆ ಹೋಗದೇ ಇರತಕ್ಕಂಥದ್ದು ದುರದೃಷ್ಟಕರ, ನಿಷ್ಕಾಳಜಿ, ಸರ್ಕಾರದ ಸಂಪೂರ್ಣ ವೈಫಲ್ಯ.
ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಮುರಿದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ರಸ್ಟ್ ಗೇಟ್ ವೀಕ್ಷಣೆ ಬಳಿಕ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹೊಸ ಗೇಟ್ ಅಳವಡಿಸುವ ಬಗ್ಗೆ ಮಾಹಿತಿಯನ್ನು ಪಡೆದರು. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್, ಶಾಸಕರಾದ ರಾಘವೇಂದ್ರ ಹಿಟ್ನಾಳ, ಎಚ್ಆರ್ ಗವಿಯಪ್ಪ, ಬಾದರ್ಲಿ ಹಂಪನಗೌಡ ಸಾಥ್ ಕೊಟ್ಟರು. ರಿಪೇರಿ ಕೆಲಸ, ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಸಾಯಂಕಾಲ ಗೇಟ್ ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು ಮತ್ತು ಜಿಂದಾಲ್ ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಏಜೆನ್ಸೀಸ್. ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ, ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇದೆ. ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು 2 ತಂಡಗಳಿಂದ ಕ್ರಸ್ಟ್ ಗೇಟ್ ತಯಾರಿಸುವ ಕೆಲಸ ಚುರುಕುಗೊಂಡಿದೆ. ಗೇಟ್ ದುರಸ್ತಿಗೆ ಇಂದೇ ಮೊದಲ ಹಂತದ ಪ್ರಯತ್ನ ನಡೀತಾ ಇದೆ. 25 ಟಿಎಂಸಿ ನೀರು ಹೊರಹೋಗ್ತಾ ಇದ್ದಂತೆ ಗೇಟ್ ಕೂಡಿಸಲು ಮೊದಲ ಪ್ರಯತ್ನ ನಡೆಸಲಾಗಿದೆ. ಟಿಬಿ ಜಲಾಶಯಕ್ಕೆ 2 ಬೃಹತ್ ಕ್ರೇನ್ಗಳು ಬಂದಿದ್ದು ಗೇಟ್ ಕೂರಿಸಲು ತಯಾರಿ ನಡೆಸಲಾಗ್ತಾ ಇದೆ. ನಾರಾಯಣ ಎಂಜಿನಿಯರ್ಸ್, ಹಿಂದೂಸ್ತಾನ್ ಎಂಜಿನಿಯರ್ಸ್, ಜಿಂದಾಲ್ನ ತಂತ್ರಜ್ಞರ ತಂಡದಿಂದ ಗೇಟ್ ತಯಾರಿಸಲಾಗಿದೆ. ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ 4 ಅಡಿ ಅಗಲ 12 ಅಡಿ ಎತ್ತರದ ಕಬ್ಬಿಣದ 5 ಹಲಗೆಗಳನ್ನು ತಯಾರಿಸಲಾಗಿದೆ. ಇಂದು ಸಂಜೆಯಿಂದ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಲಿದೆ. ಸದ್ಯ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ನೀರು ಖಾಲಿಯಾಗುವ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡೋದಕ್ಕೆ ಯತ್ನಿಸಲಿದ್ದಾರೆ. ಗೇಟ್ ಅಳವಡಿಕೆ ಯಶಸ್ವಿಯಾದರೆ ಅಪಾರ ಪ್ರಮಾಣದ ನೀರು ಉಳಿಯಲಿದೆ. ಈಗಾಗಲೇ ತುಂಗಭದ್ರಾ ಡ್ಯಾಂನಿಂದ 22 ಟಿಎಂಸಿ ನೀರು ನದಿಗೆ ಬಿಡಲಾಗಿದೆ. ಗೇಟ್ ಅಳವಡಿಕೆಗೆ ತೊಂದರೆಯಾದರೆ ಮತ್ತಷ್ಟು ನೀರನ್ನು ಡ್ಯಾಂನಿಂದ ಹೊರಬಿಡಲು ನಿರ್ಧರಿಸಲಾಗಿದೆ. ನಾವು ಟ್ರೈ ಮಾಡ್ತಾ ಇದ್ದೀವಿ. ನಾವು ಡೆಫಿನೆಟ್ ಹೇಳಂಗಾಗಲ್ಲ. ನಾವು ಟ್ರೈ ಮಾಡ್ತೀವಿ. ನಿಮ್ಮಲ್ಲಿ ಇಟ್ಟು ಜಾಕೆಟ್ ಕೊಟ್ಟು ಅವ್ರು ಕೆಲಸ ಮಾಡಿ ನೋಡಿ ಅವ್ರಿಗೆ ಜಾಗ ಮಾಡಬೇಕು ಹೇಳಿ ನಾವು ಮಾಡಿಸ್ಬೇಕು. ಸ್ಕೀಲ್ ಕೊಟ್ಟಿದ್ದೀನಿ. ಇವಾಗ 12 ಫುಟ್ ನೀರು ಹೋಗುವಾಗ ಗೇಟ್ ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊಟ್ಟಿನಿ. ಅವ್ರಿಗೆ ಮಾಡುವಾಗ ಒಂದು ದಿನ 12 ಆಗಬಹುದು. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ಪ್ರಕರಣ ರಾಜ್ಯವನ್ನೇ ಆತಂಕಕ್ಕೀಡು ಮಾಡಿದೆ. ಈ ಬೆನ್ನಲ್ಲೇ ಕಾವೇರಿ ಕೊಳ್ಳದ ಪ್ರಮುಖವಾದ ಹೇಮಾವತಿ ಜಲಾಶಯದಲ್ಲೂ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ. ಹಾಸನ ತಾಲೂಕಿನಲ್ಲಿರುವಂತಹ ಹೇಮಾವತಿ ಜಲಾಶಯಕ್ಕೆ ಇಂಜಿನಿಯರ್ಗಳು ಭೇಟಿ ನೀಡಿದ್ರು. ಜಲಾಶಯದ ಕ್ರಸ್ಟ್ ಗೇಟ್ ಸುರಕ್ಷತೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ವಿಡಿಯೋ, ಫೋಟೋ ಹಾಗೂ ಡ್ರೋನ್ ಮೂಲಕ ಜಲಾಶಯದ ಕ್ರಸ್ಟ್ ಗೇಟ್ ಪರಿಶೀಲನೆ ಮಾಡಲಾಯಿತು. ಬಳಿಕ ಜಲಾಶಯದ 6 ರೇಡಿಯಲ್ ಕ್ರಸ್ಟ್ ಗೇಟ್ ಹಾಗೂ ಚೈನ್ ಲಿಂಕ್ ಸುಭದ್ರವಾಗಿದೆ ಅಂತ ಡಿಸಿಸಿ ಸತ್ಯಭಾಮ ಸರ್ಕಾರಕ್ಕೆ ವರದಿ ಕಳಿಸಿದ್ರು. ಈಗ ನಾವು ಹಾಸನ ತಾಲೂಕಿನ ಗೊರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯದಲ್ಲಿ ಇದು ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದೆ. ತುಂಗಭದ್ರಾ ಡ್ಯಾಂನ ಏನು ಕ್ರಸ್ಟ್ ಗೇಟ್ ಕೊಚ್ಚಿ ಹೋಯಿತು, ಅದಾದ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿರ್ತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರ ಅಧಿಕಾರಿಗಳು ಸಹ ಒಂದು ಸೂಚನೆ ನೀಡಿದೆ. ಈ ಸೂಚನೆ ಬೆನ್ನಲ್ಲೇ ಈಗ ಹೇಮಾವತಿ ಜಲಾಶಯಕ್ಕೆ ಮುಖ್ಯ ಇಂಜಿನಿಯರ್ ಆದಂಥ ಮಂಜುನಾಥ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜ್ಯೋತಿ ಸೇರಿದಂತೆ ಹಲವು ಅಧಿಕಾರಿಗಳ ತಂಡ ಆಗಮಿಸಿ ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆಯನ್ನು ಸಹ ಮಾಡ್ತಾ